ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯೆಮೆನ್ ಮತ್ತು ಸೊಮಾಲಿಯಾ ಭಾಗದಲ್ಲಿ ಮತ್ತೆ ಭಾರತೀಯರನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿನ ಕರಾವಳಿ ಪ್ರದೇಶಗಳಲ್ಲಿ ಭಾರತೀಯರಿದ್ದ 2 ಹಡಗುಗಳನ್ನು ಕಡಲ್ಗಳ್ಳರು ಹೈಜಾಕ್ ಮಾಡಿದ್ದಾರೆ. ಮೊದಲ ಘಟನೆ ಯೆಮೆನ್ನ ಗಲ್ಫ್ ಆಫ್ ಏಡೆನ್ ಬಳಿ ನಡೆದಿದೆ. ಇಲ್ಲಿ ಎರಿಟ್ರಿಯಾ ದೇಶದ ಧ್ವಜ ಹೊಂದಿದ್ದ MT Cebu-1 ಆಯಿಲ್ ಟ್ಯಾಂಕರ್ ಹೈಜಾಕ್ ಆಗಿದೆ. 6 ಶಸ್ತ್ರಸಜ್ಜಿತ ಕಡಲ್ಗಳ್ಳರು ಹಡಗನ್ನ ವಶಕ್ಕೆ ತಗೊಂಡಿದ್ದಾರೆ. 20 ಜನ ಸಿಬ್ಬಂದಿ ಇದ್ರು ಹಡಗಲ್ಲಿ. 16 ಜನ ಭಾರತೀಯರಿದ್ದಾರೆ. ಸದ್ಯ ಹಡಗಲ್ಲಿರೋ ಎಲ್ಲ 20 ಜನ ಸೇಫ್ ಆಗಿದ್ದಾರೆ. ಬಟ್ ಹಡಗು ಹೈಜಾಕ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು 2ನೇ ಘಟನೆ ಸೊಮಾಲಿಯಾ ಕರಾವಳಿಯಲ್ಲಿ ಆಗಿದೆ. ಕ್ಯಾಮರೂನ್ ದೇಶದ MV ಲುಟುಫ್ ಅನ್ನೋ ಕಾರ್ಗೋ ಹಡಗನ್ನ ಹೈಜಾಕ್ ಮಾಡಿದ್ದಾರೆ. ಸೋಮವಾರ ಈ ಘಟನೆ ಆಗಿದೆ ಅಂತ ಗೊತ್ತಾಗಿದೆ. ಸುಮಾರು 8 ಕಡಲ್ಗಳ್ಳರು ಹಡಗನ್ನ ವಶಕ್ಕೆ ತಗೊಂಡಿದ್ದಾರೆ. ಈ ಹಡಗಲ್ಲಿದ್ದ 10 ಸಿಬ್ಬಂದಿಗಳಲ್ಲಿ 6 ಜನ ಭಾರತೀಯರಿದ್ದಾರೆ. ಈ ಹಡಗಲ್ಲಿ ಟರ್ಕಿ ಸೇನೆಗೆ ಸೇರಿದ ಶಸ್ತ್ರಾಸ್ತ್ರಗಳನ್ನು ಇಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಈ ಹಡಗು ಹೈಜಾಕ್ ಆಗ್ತಿದ್ದ ಹಾಗೆ ಟರ್ಕಿ ಸೇನೆಯ ಡ್ರೋನ್ಗಳು ಇದರ ಮೇಲೆ ಕಣ್ಣಿಟ್ಟಿದ್ವು. ಜೊತೆಗೆ ಆ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಕೂಡ ಮಾಡಲಾಗಿದೆ. ಇದರಲ್ಲಿ 4 ಪ್ರಾಣ ಕಳ್ಕೊಂಡಿದ್ದಾರೆ, 2 ಗಾಯಗಳಾಗಿವೆ. ಸದ್ಯ ಈ MV ಲುಟುಫ್ ಹಡಗು ಮತ್ತು ಸಿಬ್ಬಂದಿ ಅವರ ಕಂಡೀಷನ್ ಏನು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಈ ಹಿಂದೆ ಏಪ್ರಿಲ್ನಲ್ಲಿ MV ಸ್ವರ್ಡ್ ಅನ್ನೋ ಹಡಗನ್ನ ಇದೇ ಭಾಗದಲ್ಲಿ ಹೈಜಾಕ್ ಮಾಡಲಾಗಿತ್ತು. ಸದ್ಯ ಈ 2 ಘಟನೆಗಳಿಂದ ಆ ಭಾಗದಲ್ಲಿನ ಕಡಲ ಭದ್ರತೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ, ಆತಂಕ ಶುರುವಾಗಿದೆ. ಇತ್ತ ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅಬ್ಬರ ಮುಂದುವರೆದಿದೆ. ಗುರುವಾರ ನಾರ್ತ್ ಕೊರಿಯಾ 10ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಫೈರ್ ಮಾಡಿ ಕೇಕೆ ಹಾಕಿದೆ. ದಕ್ಷಿಣ ಕೊರಿಯಾ ಸೇನೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಪೊಂಗ್ಯಾಂಗ್ ಅಂದ್ರೆ ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಏರಿಯಾದಿಂದ ನಾರ್ತ್ ಕೊರಿಯಾದ ಸಮುದ್ರದ ಕಡೆಗೆ ಮಿಸೈಲ್ಗಳನ್ನು ಹಾರಿಸಲಾಗಿದೆ. ಈ ಮಿಸೈಲ್ ಲಾಂಚ್ ಬೆನ್ನಲ್ಲೇ ದಕ್ಷಿಣ ಕೊರಿಯಾ ಅಧ್ಯಕ್ಷರ ಕಚೇರಿಯಲ್ಲಿ ಎಮರ್ಜೆನ್ಸಿ ಸೆಕ್ಯೂರಿಟಿ ಮೀಟಿಂಗ್ ನಡೆದಿದೆ. ಇದು ವಿಶ್ವಸಂಸ್ಥೆಯ ನಿಯಮಗಳ ನೇರ ಉಲ್ಲಂಘನೆ ಅಂತ ಸೌತ್ ಕೊರಿಯಾ ಖಂಡಿಸಿದೆ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡೆಸ್ತಾ ಇರೋ ಮಿಲಿಟರಿ ಡ್ರಿಲ್ ಅನ್ನ ಅಮೆರಿಕ ಅಧ್ಯಕ್ಷ ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಹೋಗೋದಾಗಿ ಅನೌನ್ಸ್ ಮಾಡಿದ್ರು. ಆದ್ರೂ ಕೂಡ ಕಿಮ್ ಜಾಂಗ್ ಉನ್ ಕೆರಳೋದನ್ನ ಕಮ್ಮಿ ಮಾಡಿಲ್ಲ. ಇತ್ತ ಹುತಿಗಳು ಮತ್ತೆ ಸೌದಿ ಮೇಲೆ ದಾಳಿ ಮಾಡಿದ್ದಾರೆ. ಸೌದಿಯ ನಜ್ರಾನ್ ಏರ್ಪೋರ್ಟ್ ಮತ್ತು ಆರಾಮ್ಕೋ ತೈಲ ಘಟಕದ ಮೇಲೆ ದಾಳಿ ಮಾಡಲಾಗಿದೆ. ಹುತಿಗಳ ವಕ್ತಾರ ಯಾಹಿಯಾ ಸಾರಿ ಈ ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಡ್ರೋನ್ ಬಳಸಿ ದಾಳಿ ಮಾಡಲಾಗಿದೆ, ಶತ್ರು ಟಾರ್ಗೆಟ್ಗಳನ್ನು ಹೊಡೆದಿದ್ದೀವಿ ಅಂತ ಹೇಳಿದ್ದಾನೆ. ಇನ್ನು ಇದೇ ಹುತಿಗಳು ಬಾಬೆಲ್ ಮಂಡೆಬ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಯೆಮೆನ್ ಸರ್ಕಾರ ಹೇಳಿದೆ. 2,000ಕ್ಕೂ ಅಧಿಕ ಹುತಿ ಫೈಟರ್ಸ್ ರಾಕೆಟ್ ಲಾಂಚರ್ಗಳೊಂದಿಗೆ ಈಗ ಯೆಮೆನ್ ಕರಾವಳಿಗೆ ಬಂದಿದ್ದಾರೆ. ಮೊಖಾ ಬಂದರಿನ ಮೇಲೆ ನಿರಂತರವಾಗಿ ಅಟ್ಯಾಕ್ ಮಾಡುತ್ತಿರುವುದು ಇದೇ ಕಾರಣಕ್ಕೆ ಅಂತ ಯೆಮೆನ್ ಸಚಿವ ಮಮರ್ ಇರಿಯಾನಿ ಹೇಳಿದ್ದಾರೆ. ಇನ್ನು ಇರಾನ್ ವಿರುದ್ಧ ಎಕನಾಮಿಕ್ ವಾರ್ಫೇರ್ ಶುರು ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದರು. ಈಗ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ ವಿರುದ್ಧ ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಅಂದರೆ ಅದು ಆರ್ಥಿಕ ಒತ್ತಡ ಹೇರೋದು ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಅಲ್ಲದೆ ಇದೊಂದು ಸೂಕ್ಷ್ಮ ಆಟ. ಇರಾನ್ ಮತ್ತೆ ತನ್ನ ಅಣ್ವಸ್ತ್ರ ಸಾಮರ್ಥ್ಯ ಬೆಳೆಸಿಕೊಳ್ಳದಂತೆ ತಡೆಯೋಕೆ ಈ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇತ್ತ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಇರಾನ್ ಮೇಲೆ ಇತಿಹಾಸದಲ್ಲಿ ಅತ್ಯಂತ ಕಠಿಣ ನಿರ್ಬಂಧ ಹೇರ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಆರ್ಥಿಕತೆಯನ್ನು ಐಸೋಲೇಟ್ ಮಾಡೋಕೆ ಚೈನಾ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಇರಾನ್ನಿಂದ ಪ್ರತಿಕ್ರಿಯೆ ಬಂದಿದೆ. ಅಮೆರಿಕ ತನ್ನ ಸಾಲ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಮುಚ್ಚಿ ಹಾಕೋಕೆ ಈ ಡ್ರಾಮಾ ಮಾಡ್ತಾ ಇದೆ. ಅಮೆರಿಕದ ಈ ಆರ್ಥಿಕ ಭಯೋತ್ಪಾದನೆ ಜಾಗತಿಕ ಆರ್ಥಿಕತೆಗೇನೆ ದೊಡ್ಡ ಅಪಾಯ ಅಂತ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಶಿರಡಿ ಸಾಯಿಬಾಬಾ, ಕೊಲ್ಲಾಪುರ ಮಹಾಲಕ್ಷ್ಮಿ, ಶನಿ ಶಿಂಗಣಾಪುರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇಟ್ಕೊಂಡಿದ್ದಾರೆ. ಅವರೇ ಕರ್ಕೊಂಡ್ ಬರ್ತಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ₹1 ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ಜೊತೆಗಿನ ಟೆನ್ಷನ್ ನಡುವೆ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿರೋ ತನ್ನ ನೌಕಾಪಡೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಏಷ್ಯಾ ಭಾಗದಲ್ಲಿ USS ಜಾರ್ಜ್ ವಾಷಿಂಗ್ಟನ್ ಯುದ್ಧ ನೌಕೆಯನ್ನ ಮಿಡಲ್ ಈಸ್ಟ್ಗೆ ಕಳಿಸಿದೆ. ನಿಮಗೆ ಹಿಂದೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ನಾವು. USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯ ಜಾಗಕ್ಕೆ ಇದು ಈಗ ಬಂದಿರೋದು. ಈ ಅಬ್ರಹಾಂ ಲಿಂಕನ್ ನೌಕೆಯ ಸಿಬ್ಬಂದಿ ಭಾರಿ ಮಾನಸಿಕ ಒತ್ತಡದಲ್ಲಿದ್ರು. ಕೆಲವರು ಸಮುದ್ರಕ್ಕೆಲ್ಲ ಹಾರಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಆಗಿತ್ತಲ್ಲ. ಇದರ ಬೆನ್ನಲ್ಲೇ ಟ್ರಂಪ್ ಸರ್ಕಾರ ಈ ಚೇಂಜಸ್ ಮಾಡಿದೆ. ಸದ್ಯ ಮಿಡಲ್ ಈಸ್ಟ್ ಭಾಗದಲ್ಲಿರೋ USS ಜಾರ್ಜ್ H.W. ಬುಷ್ ನೌಕೆ ಜೊತೆ ಜಾರ್ಜ್ ವಾಷಿಂಗ್ಟನ್ ಕೂಡ ಸೇರ್ಕೊಂಡಿದೆ. ಇನ್ನು ಲೆಬನಾನ್ನ ಹಿಜ್ಬುಲ್ಲಾಗಳ ವಿರುದ್ಧ ಅಮೆರಿಕ ಹೊಸ ನಿರ್ಬಂಧಗಳನ್ನು ಹೇರಿದೆ. ಹಿಜ್ಬುಲ್ಲಾಗೆ ಅಕ್ರಮವಾಗಿ ಹಣ ಸಾಗಿಸ್ತಿದ್ದ
10 ಜನರ ಮೇಲೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಹಾಕಿದೆ. ಇನ್ನು ಕತಾರ್ಗೆ ರೀಫ್ಯೂಲಿಂಗ್ ವಿಮಾನಗಳನ್ನು ಮಾರಾಟ ಮಾಡೋ ಡೀಲ್ಗೆ ಅಮೆರಿಕ ಅಪ್ರೂವಲ್ ಕೊಟ್ಟಿದೆ. $4.5 ಬಿಲಿಯನ್ ಮೌಲ್ಯದ ಡೀಲ್ಗೆ. ಇದರ ಪ್ರಕಾರ 4 KC-46A ರೀಫ್ಯೂಲಿಂಗ್ ಏರ್ ಕ್ರಾಫ್ಟ್ಗಳನ್ನು ಅಮೆರಿಕ ಕತಾರ್ಗೆ ಕೊಡುತ್ತೆ. ಇನ್ನು ತೈಲ ಬೆಲೆ ವಾಲಟಿಲಿಟಿ ಕಂಟಿನ್ಯೂ ಆಗಿದೆ. ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸ್ $93 ಇತ್ತು. ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಎಲಿವೇಟೆಡ್ ಇದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಎಷ್ಟೇ ಯುದ್ಧ ಆಗಿದ್ರು ಇರಾನ್ ಅಮೆರಿಕ ಜೊತೆ ಸೇರಿ ಕೆಲಸ ಮಾಡಿದೆ ಅಂತ ಗೊತ್ತಾಗಿದೆ. ಅಮೆರಿಕದ ಇಮಿಗ್ರೇಷನ್ ಅಧಿಕಾರಿಗಳು ಇರಾನ್ ಜೊತೆ ಸೇರಿ ಇರಾನಿಯನ್ನರನ್ನ ವಾಪಸ್ ಕಳಿಸೋಕೆ ಅಂದರೆ ಗಡಿಪಾರು ಮಾಡೋಕೆ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಇರಾನ್ ರಿಲೀಸ್ ಮಾಡಿರೋ ಇಮೇಲ್ಗಳಿಂದ ಇದು ಗೊತ್ತಾಗಿದೆ. ಇದರ ಪ್ರಕಾರ ಆಲ್ರೆಡಿ 3 ಫ್ಲೈಟ್ಗಳ ಮೂಲಕ 100ಕ್ಕೂ ಅಧಿಕ ಇರಾನಿಯನ್ನರನ್ನ ವಾಪಸ್ ಕಳಿಸಲಾಗಿದೆ. ಇತ್ತ ಅಫ್ಘಾನಿಸ್ತಾನಕ್ಕೆ ಭಾರತ ಮತ್ತೆ ಸಹಾಯ ಮಾಡಿದೆ. ಕಾಬೂಲ್ನ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಔಷಧಗಳನ್ನು ಕಳಿಸ್ಕೊಟ್ಟಿದೆ. ವೈದ್ಯಕೀಯ ವಸ್ತುಗಳನ್ನು ಕೂಡ ಕೊಟ್ಟಿದೆ. ಭಾರತದ ವಿದೇಶಾಂಗ ಇಲಾಖೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ. ಅಫ್ಘಾನ್ ಜನರೊಂದಿಗೆ ಭಾರತ ಯಾವಾಗಲೂ ಸಪೋರ್ಟ್ ಮಾಡಿ ನಿಂತ್ಕೊಳ್ಳುತ್ತೆ ಅಂತ ಭಾರತ ಹೇಳಿದೆ. ಏನೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಮತ್ತೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮೇರೆಗೆ ಆರೋಗ್ಯ ತಪಾಸಣೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬರಲಾಗಿತ್ತು. 6 ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಟೀಮ್ ಅವರನ್ನ ಚೆಕ್ ಮಾಡಿ ಅವರು ಕಸ್ಟಡಿಯಲ್ಲೇ ಇರಬಹುದು, ಹಾಸ್ಪಿಟಲ್ ಅಡ್ಮಿಷನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಂತೆ. ಹೀಗಾಗಿ ಮತ್ತೆ ಇಮ್ರಾನ್ ಖಾನ್ರನ್ನ ಅಡಿಯಾಲ ಜೈಲಿನ ಅಡಿಗಡೆ ಹಾಕಲಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಹೊಸ ಡಿಫೆನ್ಸ್ ಕಾನೂನು ಪಾಸ್ ಮಾಡಲಾಗಿದೆ. ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಆಗಿರೋ ಆಸಿಮ್ ಮುನೀರಂಗೆ ಸೇನೆ ಮೇಲೆ ಕಂಪ್ಲೀಟ್ ಪವರ್ ಕೊಡಲಾಗಿದೆ. ಈ ಹೊಸ ಕಾನೂನಿನಿಂದ ಪಾಕಿಸ್ತಾನದ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3 ಕೂಡ ಒಂದೇ ಕಮಾಂಡ್ ಅಡಿಯಲ್ಲಿ ಕೆಲಸ ಮಾಡಲಿವೆ. ಇದರ ಮೇಲೆ ಆಸಿಮ್ ಮುನೀರನೇ ಬಾಸ್ ಆಗಿ ಆಸೀನನಾಗಿರ್ತಾನೆ. ಇನ್ಮೇಲೆ ಮಿಲಿಟರಿ ಆಪರೇಷನ್, ಸೀನಿಯರ್ ಆಫೀಸರ್ಸ್ ಮ್ಯಾನೇಜ್ಮೆಂಟ್, ರಿಟೈರ್ಮೆಂಟ್ ಏಜ್, ಕೆಲಸದಿಂದ ತೆಗೆಯೋದು, ರಿಟೈರ್ ಆದವ್ರನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡು ಕಂಟಿನ್ಯೂ ಮಾಡೋದು, ಎಲ್ಲ ಡಿಸಿಷನನ್ನು ಆಸಿಮ್ ಮುನೀರನೇ ತಗೊಳ್ತಾನೆ. ಕಳೆದ ವರ್ಷ ತಂದ 27ನೇ ಸಂವಿಧಾನ ತಿದ್ದುಪಡಿ ಮೂಲಕ ಚೇರ್ಮನ್ ಆಫ್ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿ ಪೋಸ್ಟನ್ನು ತೆಗೆದುಹಾಕಿ ಈ CDF ಪೋಸ್ಟನ್ನು ಕ್ರಿಯೇಟ್ ಮಾಡಲಾಗಿತ್ತು. ಇತ್ತ ಮಯನ್ಮಾರ್ನಲ್ಲಿ ರಷ್ಯಾ ಬೆಂಬಲಿತ ಡಾವೆ ಸ್ಪೆಷಲ್ ಎಕನಾಮಿಕ್ ಝೋನ್ ಪ್ರಾಜೆಕ್ಟ್ಗಾಗಿ ಮಯನ್ಮಾರ್ ಸೇನೆ ದೊಡ್ಡ ದಾಳಿ ಶುರು ಮಾಡಿದೆ. ಮಯನ್ಮಾರ್ನ ದಕ್ಷಿಣ ಭಾಗದಲ್ಲಿರೋ ತನೆಂತರಿ ರೀಸನ್ನಲ್ಲಿ ಪ್ಲಾನ್ ನಡೀತಾ ಇದೆ. ಅಂಡಮಾನ್ ಸಮುದ್ರದ ಹತ್ತಿರ ಡೀಪ್ ಸಿ ಪೋರ್ಟ್ ಮತ್ತು ಪವರ್ ಪ್ಲಾಂಟ್ ಕಟ್ಟೋಕೆ ರೆಡಿ ಆಗ್ತಿದ್ದಾರೆ. ಇದು ಮಲಕ್ಕಾ ಜಲಸಂಧಿಗೆ ಆಲ್ಟರ್ನೇಟ್ ರೂಟ್ ಆಗಿ ವರ್ಕ್ ಮಾಡಬೇಕು, ಆ ರೀತಿ ಐಡಿಯಾ ಇವ್ರದ್ದು. ಅಂದರೆ ಈ ದಾವೆ ಪ್ರಾಜೆಕ್ಟ್ನಿಂದ ಹಡಗುಗಳು ಅಂಡಮಾನ್ ಸಮುದ್ರದ ಹತ್ತಿರ ಇರೋ ಮಯನ್ಮಾರ್ನ ದಾವೆ ಪೋರ್ಟ್ನಲ್ಲಿ ತಮ್ಮ ಕಾರ್ಗೋನ ಇಳಿಸಬಹುದು. ಆಮೇಲೆ ಅಲ್ಲಿಂದಲೇ ಹೈ ಸ್ಪೀಡ್ ಹೈವೇ ಮತ್ತು ರೈಲ್ವೆ ಮೂಲಕ ಥಾಯ್ಲ್ಯಾಂಡ್ ಮತ್ತು ಚೈನಾ, ಸೌತ್ ಚೈನಾ ಕಡೆಗೆ ಡೈರೆಕ್ಟ್ ಆಗಿ ಕಳಿಸ್ಬೋದು. ಈ ಥರ ಲ್ಯಾಂಡ್ ಮೂಲಕವೇ ಸಾಗಿಸೋದ್ರಿಂದ 4 ರಿಂದ 6 ದಿನಗಳ ಟೈಮ್ ಸೇವ್ ಆಗುತ್ತೆ. ಫ್ಯೂಲ್ ಮತ್ತು ಆಪರೇಷನಲ್ ಖರ್ಚು ಕೂಡ ಉಳಿಯುತ್ತೆ. ಆದರೆ ದಾವೆ ಪೋರ್ಟ್ ಸುತ್ತಮುತ್ತಲಿನ ಪ್ರದೇಶ ಮಯನ್ಮಾರ್ ಸೇನಾ ಸರ್ಕಾರದ ವಿರುದ್ಧ ಇರೋ ಬಂಡಾಯ ಗುಂಪುಗಳ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ರೆಬೆಲ್ಸ್ನ ಕ್ಲಿಯರ್ ಮಾಡೋಕ್ಕೆ ಮಯನ್ಮಾರ್ ಸೇನೆ ಜುಲೈ ತಿಂಗಳಿಂದ ಆಪರೇಷನ್ಸ್ ನಡೆಸ್ತಾ ಇದೆ. 700 ಸೈನಿಕರನ್ನ ನುಗ್ಸಿದೆ. ಅಲ್ಲಿಂದ ಜನರನ್ನ, ಬಂಡಾಯಗಾರನ್ನ ಓಡಿಸ್ತಾ ಇದ್ದಾರೆ. ಅತ್ತ ಭಾರತ ಮತ್ತು ಸಿಂಗಪೂರ್ ನಡುವೆ ಟೆಲಿಕಾಂ ಮತ್ತು ಫುಡ್ ಸೇಫ್ಟಿ ವಿಚಾರದಲ್ಲಿ ಹೊಸ ಒಪ್ಪಂದಗಳಾಗಿವೆ. ಸಿಂಗಪೂರ್ನಲ್ಲಿ 4ನೇ ಇಂಡಿಯಾ ಸಿಂಗಪೂರ್ ಮಿನಿಸ್ಟೀರಿಯಲ್ ರೌಂಡ್ ಟೇಬಲ್ ISMR ಮೀಟಿಂಗ್ ನಡೆದಿದೆ. ಹೊಸ ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟ್ ಹೆಚ್ಚಿಸೋಕೆ ಅಂತ 2022ರಲ್ಲಿ ಶುರುವಾದ ಈ ಮೀಟಿಂಗ್ ಪ್ರತಿ ವರ್ಷ 2 ರಾಷ್ಟ್ರಗಳ ನಡುವೆ ಆಲ್ಟರ್ನೇಟ್ ಆಗಿ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಭಾರತದ FSSAI ಮತ್ತು ಸಿಂಗಪುರ್ ಫುಡ್ ಏಜೆನ್ಸಿ ನಡುವೆ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಹಾಗೆ ಭಾರತದ ಟ್ರಾಯ್ ಮತ್ತು ಸಿಂಗಪೂರ್ನ IMDA ನಡುವೆ ಟೆಲಿಕಾಂ ಮತ್ತು ಬ್ರಾಡ್ಕಾಸ್ಟಿಂಗ್ ಬಗ್ಗೆ ಅಗ್ರಿಮೆಂಟ್ ಆಗಿದೆ. ಹಾಗೆ ಮ್ಯಾರಿಟೈಮ್ ಹೆರಿಟೇಜ್ ಬಗ್ಗೆನೂ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ, ಸೆಮಿಕಂಡಕ್ಟರ್, ಸ್ಪೇಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಹಾಗೆ ಸ್ಪೇಸ್ ಸೆಕ್ಟರ್ನಲ್ಲಿ ರಿಸರ್ಚ್ ಮತ್ತು ಕಮರ್ಷಿಯಲ್ ಡೆವಲಪ್ಮೆಂಟ್ಗಾಗಿ ಸಿಂಗಪೂರ್ ಸ್ಪೇಸ್ ಏಜೆನ್ಸಿಯೊಂದಿಗೆ ಭಾರತದ ಇನ್ ಸ್ಪೇಸ್ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಭಾರತದಲ್ಲಿ ಸಿಂಗಪೂರ್ ಹೂಡಿಕೆ ಜಾಸ್ತಿ ಮಾಡೋ ಬಗ್ಗೆನೂ ಚರ್ಚೆಯಾಗಿದೆ. ಹಾಗೆ ಸಿಂಗಪುರ ಭಾರತಕ್ಕೆ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ತರ್ತಾ ಇರೋ ಕಂಟ್ರಿ. ಕೇವಲ ಕಳೆದ ಆರ್ಥಿಕ ವರ್ಷದಲ್ಲಿ $19.8 ಬಿಲಿಯನ್ ಸಿಂಗಪೂರ್ನಿಂದ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬಂದಿದೆ. ಇನ್ನು ಈ ಮೀಟಿಂಗ್ನಲ್ಲಿ ಭಾರತದ ಕಡೆಯಿಂದ ವಿದೇಶಾಂಗ ಸಚಿವ S ಜೈಶಂಕರ್, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್, ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಮತ್ತು IT ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ ಪಾಲ್ಗೊಂಡಿದ್ರು. ಸೇಮ್ ಟೈಮ್ ಸಿಂಗಪೂರ್ ಕಡೆಯಿಂದ ಅಲ್ಲಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಗನ್ ಕಿಮ್ ಯೋಂಗ್ ಸೇರಿ ಹಲವು ಪ್ರಮುಖ ಸಚಿವರು ಅದರಲ್ಲಿ ಪಾಲ್ಗೊಂಡಿದ್ರು. ಏನೋ ನೆರೆಯ ಬಾಂಗ್ಲಾದೇಶಕ್ಕೆ ಹೊಸ ಪ್ರೆಸಿಡೆಂಟ್ ಬಂದಿದ್ದಾರೆ. ಆಡಳಿತಾರೂಢ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ BNP ಇದರ ಮಿರ್ಜಾ ಫಕ್ರುಲ್ ಅಲಂಗೀರ್ ಬಾಂಗ್ಲಾದ 23ನೇ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು 255 ವೋಟ್ಗಳನ್ನು ಪಡೆದರೆ ವಿಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಒಲಿ ಅಹಮದ್ 88 ವೋಟ್ಗಳನ್ನು ಪಡೆದಿದ್ರು.
1991 ನಂತರ ಇದೇ ಮೊದಲ ಬಾರಿಗೆ ಬಾಂಗ್ಲಾದಲ್ಲಿ ಅಧ್ಯಕ್ಷ ಚುನಾವಣೆಯಾಯಿತು. ಹಿಂದೆಲ್ಲ ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ರು. ಶೇಖ್ ಹಸೀನಾ ಅವಧಿಯಲ್ಲಿ ಬಾಂಗ್ಲಾ ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ಶಹಬುದ್ದೀನ್ ಕಳೆದ ತಿಂಗಳು ರಾಜೀನಾಮೆ ಕೊಟ್ಟಿದ್ರು. ಹೀಗಾಗಿ ಅಲ್ಲಿ ಎಲೆಕ್ಷನ್ ನಡೆದಿತ್ತು. ಇನ್ನು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರವನ್ನು ಜೋಡಿಸುವ ಪನಾಮ ಕಾಲುವೆಯಲ್ಲಿ ಇನ್ನು ಮುಂದೆ ಹಡಗುಗಳ ಓಡಾಟವನ್ನು ಕಮ್ಮಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಎಲ್ ನಿನೋ ಎಫೆಕ್ಟ್ನಿಂದ ಬಂದಿರೋ ಭೀಕರ ಬರಗಾಲ. ಪೆಸಿಫಿಕ್ ಮಹಾಸಾಗರದ ಟೆಂಪರೇಚರ್ ಜಾಸ್ತಿಯಾಗಿ ಮಳೆ ಕಮ್ಮಿ ಆಗೋದನ್ನು ಜಗತ್ತಿನ ಬೇರೆ ಬೇರೆ ಕಡೆ ಮಳೆ ಜಾಸ್ತಿ, ಕೆಲವು ಕಡೆ ಮಳೆ ಕಮ್ಮಿ ಆಗುತ್ತೆ ಎಲ್ ನಿನೋ ಬಂದಾಗ. ಕೆನಾಲ್ಗೆ ನೀರು ಕೊಡೋ 2 ಕೃತಕ ಕೆರೆಗಳಲ್ಲಿ ನೀರು ಕಮ್ಮಿ ಆಗಿದೆ ಈಗ ಪನಾಮದಲ್ಲಿ. ಸೆಪ್ಟೆಂಬರ್ 3ರಿಂದ ದಿನಕ್ಕೆ 36 ಹಡಗುಗಳ ಬದಲು 34 ಹಡಗುಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಸೆಪ್ಟೆಂಬರ್ 15ರಿಂದ ದಿನ 32ಕ್ಕೆ ಇಳಿಸ್ತಾರೆ. ಮೇನಿಂದ ಆಗಸ್ಟ್ವರೆಗೆ 34% ಮಳೆ ಕಮ್ಮಿ ಆಗಿದೆ. ಪ್ರಪಂಚದ 5% ಸಮುದ್ರ ವ್ಯಾಪಾರ ಮತ್ತು ಅಮೆರಿಕದ 40% ಕಂಟೈನರ್ ಟ್ರಾಫಿಕ್ ಇದೇ ಕೆನಾಲ್ ಮೂಲಕವೇ ನಡೆಯೋದು. ಈಗ ಆಲ್ರೆಡಿ ದೊಡ್ಡ ಹಡಗುಗಳ ಡೆಪ್ತ್ ಲಿಮಿಟನ್ನು ಕಮ್ಮಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕಠಿಣ ನಿರ್ಬಂಧಗಳು ಈ ಕಾಲುವೆ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ಸಪರೇಟ್ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡಬಹುದು ಅವಾಗ. ಹಾಗೂ ಹಲವಾರು ಸ್ಪೆಷಲ್ ವಿಡಿಯೋಸ್ ಅರ್ಲಿ ಆಕ್ಸೆಸ್ ಪಡಿಬಹುದು. ಹಾಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.